ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 21 ಆಗಸ್ಟ್ 2024 ಚಿನ್ನದ ಬೆಲೆ, ಬೆಳ್ಳಿಯ ಬೆಲೆ, ಕಚ್ಚಾ ತೈಲದ ಬೆಲೆ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. MCX ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ಬಂದು ಬೆಂಗಳೂರಿನಲ್ಲಿ ಪ್ರತಿ 1 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ ಬಂದು 7,320 ರೂಪಾಯಿ ಆಗಿದೆ. ಅದೇ ರೀತಿ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 7,32,000 ರೂಪಾಯಿ ಆಗಿದೆ. ಅಂದರೆ ನಿನ್ನೆ ಹೋಲಿಸಿದ್ರೆ ಪ್ರತಿ 1 ಗ್ರಾಮಲ್ಲಿ ಸುಮಾರು 55 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಅದೇ ರೀತಿ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು 5,500 ರೂಪಾಯಿ ಅಷ್ಟು ಇವತ್ತು ಏರಿಕೆ ಆಗಿದೆ. ಹಾಗೆ ನಾವು 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡ್ತೀವಿ ಅಂತ ಹೇಳೋದಾದರೆ ಬೆಂಗಳೂರಿನಲ್ಲಿ ಪ್ರತಿ 1 ಗ್ರಾಮಿಗೆ 6,710 ರೂಪಾಯಿ ಆಗಿದೆ. ಅದೇ ರೀತಿ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 6,71,000 ರೂಪಾಯಿ ಆಗಿದೆ. ಅಂದರೆ ನಿನ್ನೆ ಹೋಲಿಸಿದ್ರೆ ಪ್ರತಿ 1 ಗ್ರಾಮಲ್ಲಿ ಸುಮಾರು ಒಂದು 50 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಅದೇ ರೀತಿ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು 5,000 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಹಾಗೆ 18 ಕ್ಯಾರೆಟ್ ಚಿನ್ನದ ಬೆಲೆ ನಾವು ನೋಡೋದಾದರೆ ಪ್ರತಿ 1 ಗ್ರಾಮಿಗೆ ಸುಮಾರು 5,490 ರೂಪಾಯಿ ಆಗಿದೆ. ಅದೇ ರೀತಿ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 5,49,000 ರೂಪಾಯಿ ಆಗಿದೆ ಬೆಂಗಳೂರಿನಲ್ಲಿ. ನಿನ್ನೆ ಹೋಲಿಸಿದ್ರೆ ಪ್ರತಿ 1 ಗ್ರಾಮಿಗೆ ಸುಮಾರು 41 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಅದೇ ರೀತಿ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು 4,100 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಹಾಗೆ ಬೆಳ್ಳಿಯ ಬೆಲೆ ನೋಡೋದಾದರೆ ಪ್ರತಿ 1 ಗ್ರಾಮ್ ಬೆಳ್ಳಿಯ ಬೆಲೆ ಬಂದು ಬೆಂಗಳೂರಿನಲ್ಲಿ 82 ರೂಪಾಯಿ 50 ಪೈಸಾ. ಅದೇ ರೀತಿ ಪ್ರತಿ 1 kg ಬೆಳ್ಳಿಯ ಬೆಲೆ ಬಂದು ಬೆಂಗಳೂರಿನಲ್ಲಿ 82,500 ರೂಪಾಯಿ. ಅಂದರೆ ನಿನ್ನೆ ಹೋಲಿಸಿದ್ರೆ ಸುಮಾರು ಒಂದು 3,500 ರೂಪಾಯಿ ಅಷ್ಟು ಇವತ್ತು ಇಳಿಕೆ ಆಗಿದೆ ಪ್ರತಿ 1 kg ಬೆಳ್ಳಿಯ ಬೆಲೆಯಲ್ಲಿ ಬೆಂಗಳೂರಿನಲ್ಲಿ. ಹಾಗೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯಲ್ಲಿ ಇವತ್ತು ಏರಿಕೆ ಆಗಿದೆ. ಬೆಂಗಳೂರಿನಲ್ಲಿ ಇವಾಗ ಪ್ರತಿ ಲೀಟರ್ ಪೆಟ್ರೋಲ್ ಬಂದು 102 ರೂಪಾಯಿ 92 ಪೈಸಾ. ನಿನ್ನೆ 102 ರೂಪಾಯಿ 86 ಪೈಸಾ ಇತ್ತು. ಇವಾಗ 102 ರೂಪಾಯಿ 92 ಪೈಸಾ ಆಗಿದೆ. ಅದೇ ರೀತಿ ಡೀಸೆಲ್ ಬೆಲೆ ಬಂದು ಪ್ರತಿ ಲೀಟರ್ ಡೀಸೆಲ್ ಬೆಲೆ ಬಂದು ಇವಾಗ 89 ರೂಪಾಯಿ ಆಗಿದೆ ಬೆಂಗಳೂರು ಅರ್ಬನ್ನಲ್ಲಿ. ನಿನ್ನೆ ಇದು ಹೆಚ್ಚು ಕಡಿಮೆ 88 ರೂಪಾಯಿ 94 ಪೈಸಾ ಇತ್ತು. ಅಂದರೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯಲ್ಲಿ ಇವತ್ತು ಏರಿಕೆ ಆಗಿದೆ. ಅದೇ ರೀತಿ ಕಚ್ಚಾ ತೈಲದ ಬೆಲೆ ಬಂದು ಇವಾಗ ಸುಮಾರು 6,166 ರೂಪಾಯಿಗೆ ಟ್ರೇಡ್ ನಡೀತಿದೆ. ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.